ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಗಣಪತಿ ಹಬ್ಬ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಆ್ಯಂಡ್ ಇದು ಗಣಪತಿ ಹಬ್ಬ, ಗೌರಿ ಗಣೇಶ ಹಬ್ಬ ಪ್ರಿಪ್ರೇಷನ್ಸ್ ಅಂತ ನಮ್ಮನೇಲಿ ಜಾಸ್ತಿ ಗ್ರ್ಯಾಂಡ್ ಇಲ್ಲ, ಬಟ್ ನಮ್ಮ ಚಿಕ್ಕಮ್ಮನ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬಾ ಗ್ರ್ಯಾಂಡ್ ಅಲ್ಲ, ಮೀಡಿಯಮ್. ಸೊ ನಮ್ಮ ತಮ್ಮ ಪ್ರತಿ ವರ್ಷ ಗಣಪತಿ ಕೂದಿಸ್ತಾನೆ. ಸೊ ಅದ್ರದ್ದು ಎಲ್ಲ ತೋರಿಸ್ತೀನಿ ಪ್ರಿಪ್ರೇಷನ್ ಹೇಗಿದೆ ಅಂತ. ಗಣಪತಿ ಮಾತ್ರ ತೋರಿಸಿದ್ರೆ ನನ್ನ ತಮ್ಮ ವಾರ್ನಿಂಗ್ ಮಾಡಿದ್ದಾನೆ, ತೋರಿಸಂಗಿಲ್ಲ ಹಬ್ಬ ಆಗೋ ತನಕ ಅಂತ. ಸೊ ಹಬ್ಬದ ಯಾಕಂದರೆ ತುಂಬ ಚೆನ್ನಾಗೂ ಇದೆ. ಆ್ಯಂಡ್ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ಎಲ್ಲ ಇವತ್ತಿನ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಗೈಸ್, ಇವಾಗ ಸಾವನದಿಂದ ಒಂದು ಆರ್ಡರ್ ಬಂದಿದೆ. ಆಲ್ಮೋಸ್ಟ್ 15 ಡೇಸ್ ಆಯಿತು, ಇವಾಗ ಬಂದಿದೆ. ಸೊ ಲೆಟ್ಸ್ ಓಪನ್ ದಿಸ್. ನಾನು ಇದು ಮಾಡಬೇಕು, ಎಂಥದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು. ಸೊ ಲೆಟ್ಸ್ ಡೂ ದಿಸ್. ಸೊ ನೋಡಿ, ಈ ಥರ ಇದೆ. ಸೊ ಈ ಡ್ರೆಸ್ ಈ ಥರ ಇದೆ, ಸಾವನದಿಂದ ಬಂದಿರೋದು. ಇದು ಏನಕ್ಕೆ ತೊಗೊಂಡೆ ಅಂತ ಅಂದರೆ, ನಾನು ಒಂದು ಡ್ರೆಸ್ನ ನಾನು ರಿಟರ್ನ್ ಮಾಡಿದ್ದೆ. ಸೊ ಆ ಡ್ರೆಸ್ದು ರೀಫಂಡ್ ಮಾಡೋ ಬದಲು ಅವರು ವಾಲೆಟಲ್ಲಿ ಹಾಕಿದ್ರು. ಸೊ ಹಿಂಗಿದೆ, ವಾಲೆಟಲ್ಲಿ ಹಾಕಿದ್ರು. ಅದಕ್ಕೋಸ್ಕರ ಐ ಹ್ಯಾಡ್ ಟು ಬೈ ಯಾವುದಾದ್ರು ಡ್ರೆಸ್ಸು. ಇದು 544ಗೆ ಸಿಕ್ಕಿದ್ದು. ಲೈಕ್ ಐ ವುಡ್ ರೇಟ್ 8 ಔಟ್ ಆಫ್ 10 ಫಾರ್ ದಿಸ್ ಡ್ರೆಸ್. ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟಾಗಿದೆ, ಹಿಂಗಿದೆ. ನಾನು ಅಂದ್ಕೊಂಡೆ ಇನ್ನೂ ಸ್ವಲ್ಪ ತಿಕ್ಕಾಗಿದೆ ಅಂತ, ಬಟ್ ಸ್ವಲ್ಪ ತೆಳು ಇದೆ. ಬಟ್ 500ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ, 8 ಔಟ್ ಆಫ್ 10. ನಾಟ್ ಲೈಕ್ ಫುಲ್ ಗ್ರೇಟ್ ಅನ್ನೋದೂ ಇಲ್ಲ, ಫ್ಲಾಪ್ ಅನ್ನೋಂಗೂ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದೆ ನನಗೆ ಆ್ಯಕ್ಚುಲಿ. ಗೈಸ್, ರೆಡಿಯಾಗಿ ಕುಂತಿದ್ದೀವಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಕ್ಕೆ. ನನ್ನ ತಂಗಿ ರೆಡಿಯಾಗು ಅಂದ್ಬಿಟ್ಟು ಎಲ್ಲೋದ್ಲು ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಊಟ ಮಾಡಿ ಕುಂತಿದ್ದೀವಿ ರೆಡಿಯಾಗಿ. ಇಲ್ಲಿ ನೋಡಿ ಗೈಸ್, ನನ್ನ ತಂಗಿ ಇಲ್ಲಿ ಬಂದು ಚಿಕ್ಕಮ್ಮನ ಮನೇಲಿ ಸ್ನ್ಯಾಕ್ಸ್ ಟೇಬಲ್ ಮೇಲೆ ಏನೇನು ಹುಡುಕ್ತಾವಳು. ನಾನು ನಮ್ಮ ಶುಭಕ್ಕ ಇವಳು ಬರಲ್ವೇ ಇದೇ ಇರ್ತೀಯಾ, ಬರಲ್ವಂತೆ. ಈಗ ಹೊರಗಡೆ ಹೋಗ್ತಿದ್ದೀವಿ ಬಳೆ ತೊಗೊಂಬರೋಕ್ಕೆ. ಆಮೇಲೆ ಇನ್ನೇನೇ ಶುಭಕ್ಕ ಯಾವುದೋ ಕುಂದಂಗೆ ಅಂಗಡಿಗೆ ಹೋಗ್ಬೇಕಂತೆ, ಡೆಕೋರೇಷನ್ ಮಾಡೋಕ್ಕೆ ತಗೊಂಬರೋಕ್ಕೆ. ಆ್ಯಂಡ್ ಮೋರಿಗೆ ಹೋಗ್ಬೇಕು, ಟಿಶ್ಯೂ ಅದು ಇದು ಎಲ್ಲ ತೊಗೊಂಬರೋಕ್ಕೆ. ಫುಲ್ ಹಬ್ಬ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಇವಾಗ ಬಳೆ ಅಂಗಡಿಗೆ ಬಂದಿದ್ದೀವಿ. ಈ ಅಂಗಡಿ ಫುಲ್ಲು ಬಳೆ ಅಂಗಡಿ, ಎಲ್ಲ ಬಳೆಗಳಿದೆ. ಇಲ್ಲೇನೋ ಒಂಚೂರು ನೇಲ್ ಪಾಲಿಶ್ ಇಟ್ಟಿದ್ದಾರೆ ಅಷ್ಟೇ, ಬಟ್ ಫುಲ್ ಬಳೆ ಅಂಗಡಿ, ಎಲ್ಲ ಥರ ಬಳೆ ಸಿಗುತ್ತೆ. ನನಗಂತೂ ಇಲ್ಲಿ ಬಂದಾಗೆಲ್ಲ ಬಳೆಗಳು ತೊಗೋಬೇಕು ಅಂತ. ಇದಂತೂ ಚೆನ್ನಾಗಿದೆ, ಗ್ಲಾಸ್ ಬ್ಯಾಂಗಲ್ಸ್ ಇದು. ಆ್ಯಂಡ್ ಆ ರೈನ್ ಡ್ರಾಪ್ಸ್ ಬ್ಯಾಂಗಲ್ ಅಂತದಲ್ಲ, ಅದೆಲ್ಲ ಇಲ್ಲಿದೆ. ಕತ್ಲೆ ಇದೆ, ಆಮೇಲೆ ಲೈಟ್ ಆದ್ಮೇಲೆ ತೋರಿಸ್ತೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 5-6 ಕಲರ್ ಇದೆ ನನ್ನ ಹತ್ರ. ಆಮೇಲೆ ಪ್ರೈಸು ಇಲ್ಲೇ ಪರವಾಗಿಲ್ಲ. ನಾವು ಒಂದು 6 ಡಜನ್ ಬ್ಯಾಂಗಲ್ ತೊಗೊಂಡ್ರೆ ಒಂದು ಬಾಕ್ಸ್ ಫುಲ್ಲು 80 ರೂಪಾಯಿ ಡಜನ್ನು. ಇನ್ಸ್ಟಾಗ್ರಾಮಲ್ಲೆಲ್ಲ 250-350 ಹೇಳ್ತಾರೆ. ಆ್ಯಂಡ್ ಇಲ್ಲೂ ಚೆನ್ನಾಗಿದೆ, ಈ ಬ್ಯಾಂಗಲ್ಸು ಎಲ್ಲ ಚೆನ್ನಾಗಿದೆ, ಗ್ಲಾಸ್ ಬ್ಯಾಂಗಲ್ಸ್. ಕಲರ್ಸು ಮತ್ತು ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ. ನನಗೆ ಈ ಮಲ್ಟಿ ಕಲರ್ ಇಷ್ಟ ಆಗಿದೆ, ಅದನ್ನು ನನ್ನ ಸೈಜೇ ಸಿಗ್ತಾ ಇಲ್ಲ. ಇಲ್ಲಿದೆ ಬೇರೆದು. ಈ ಮಲ್ಟಿ ಕಲರ್ಸು ಇದೆ ನನ್ನ ಹತ್ರ. 2 ಕಲರ್ ಇದೆ, ಲೈಟು ಡಾರ್ಕ್ 2 ತೊಗೊಂಡಿದ್ದೀನಿ. ಇದೆಯಾ? ಇದೆಯಂತ 2.22. ಹಾಂ ಇದೆ. ಗೈಸ್, ಈ 4 ಕಲರು ಚೆನ್ನಾಗಿದೆ. ಇದು 30 ರೂಪೀಸ್ ಪರ್ ಡಜನ್. ನಂಗೆ ತೊಗೋಬೇಕು ಅನಿಸ್ತಿದೆ. ಈ ಗ್ರೀನು ಮತ್ತು ಇದು ಬ್ಲೂ ಕಲರ್ ಇದೆ ನನ್ನ ಹತ್ರ. ಈ ಕಲರು ಇದೆ, ಕೊಲ್ಲೂರಲ್ಲಿ ತೊಗೊಂಡ್ರೆ. ಬಟ್ ದಿಸ್ ಟು ಐ ವಾಂಟ್. ಆಮೇಲೆ ಇದು ಈ ಗ್ರೇ, ಹಾಂ, ಇದೊಂದು ಗ್ರೀನು ಆ್ಯಂಡ್ ಗ್ರೇ. ಇವಾಗ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ, ವರ್ಕ್ ಬಟ್ಟೆ ಪೀಸ್ಗಳ ಅಂಗಡಿ. ಏನಕ್ಕೆ ಅಂತ ಅಂದರೆ ಇಲ್ಲೇನೋ ಕುಂದನ್ ಬೇಕಂತ ನಮ್ಮ ಚಿಕ್ಕಮ್ಮಂಗೆ. ಈ ಥರದ್ದು ಏನಕ್ಕೆ ದೊಡ್ಡದಿಲ್ವಾ? ಏನಕ್ಕಿದು ಬೇಕು, ಏನಕ್ಕೆ ಬೇಕು ಗಣಪತಿಗ? ಎಸ್, ಪಾರ್ಕಿಂಗ್ ಗಾಡಿದ ಇನ್ನೂ ಜಾಗ ಬೆಲೆ ಇಟ್ಕೊಂಡಿದ್ದೀನಿ ನನ್ನ ಚಿಕ್ಕಮ್ಮಂಗೆ ಮತ್ತು ನನ್ನ ತಂಗಿಗೆ. ತುಂಬ ಟ್ರಾಫಿಕ್, ಎಷ್ಟು ಗಾಡಿಗಳು ನೋಡು. ಇದೊಂದು ಈಗ ಓಸ್ಫಾಲ್ಗೆ ಹೋಗ್ತಾ ಇದ್ದೀವಿ. ಗೈಸ್, ನಾವು ಚಿಕ್ಕವರಿದ್ದಾಗ ಈ ಅಡುಗೆ ಸಾಮಾನೆಲ್ಲ 50 ರೂಪಾಯಿ 100 ರೂಪಾಯಿ ಸಿಗ್ತಿತ್ತು. ಇದು 220 ಅಂತೆ. ಬಟ್ ಸೋ ಪ್ರಿಟಿ ದಿಸ್ ಇಸ್.
ನಮ್ಮ ಚಿಕ್ಕಮ್ಮ ಬ್ಯಾಸ್ಕೆಟ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಶುಭಕ್ಕ ಬ್ಯಾಸ್ಕೆಟ್ ಇಲ್ಲಿದೆ. ಲೆಟ್ಸಿ ಇನ್ನೂ ಏನೇನು ತೊಗೋಬೇಕು. ಇಲ್ಲೇನೋ ಟಿಶ್ಯೂ ತೊಗೊಂಡಿದ್ದಾರೆ. ಜೋಸ್ನ ಸರ್ಫ್ ಎಕ್ಸೆಲ್ ನೋಡ್ತಾ ಇದ್ದಾಳೆ. ಸರ್ಫ್ ಎಕ್ಸೆಲ್ ಬೇಕಾ ಜೋಸ್ನ? ಗೈಸ್ ಬಿಸಿಲಲ್ಲಿ ಓಡಾಡ್ಕೊಂಡ್ಬಂದು ನಿದ್ದೆ ಹೆಂಗೆ ಬರ್ತಾ ಇದೆ ಅಂದರೆ ಆಗಲೇ 4:45 ನಮ್ಮ ಚಿಕ್ಕಮ್ಮ ಗಾಡಿ ಒಳಗೆ ನಿಲ್ಲಿಸ್ತಾರೆ. ನಾನು ಬಂದ್ಬಿಟ್ನಪ್ಪ ಫಸ್ಟ್ ಮೂವದಿಂದ. ನಮ್ಮ ಮೋಹಿತವ್ರು ಏನು ಮಾಡ್ತದೆ, ನಮ್ಮ ಮೋಹಿತವ್ರು ಫುಲ್ ಭಕ್ತಿಯಿಂದ ಗಣಪತಿಗೆ ಡೆಕೋರೇಟ್ ಮಾಡ್ತಿದ್ದಾರೆ. ನಾವು ಗಣಪತಿನ ತೋರಿಸಲ್ಲ, ನಮ್ಮ ಮೋಹಿತದ್ದು ಬೈತದೆ. ಹಬ್ಬದ ದಿವಸನೇ ತೋರಿಸೋದು. ಫುಲ್ ಅದೇನೇನೋ ತರಿಸ್ಕೊಂಡು ಡೆಕೋರೇಷನ್ ಐಟಮು, ಕುಂದನ್ನು ಎಲ್ಲ. ಕಾಲು ನೋಡ್ಕೊಳ್ಳಿ ಗೈಸ್, ಗಣಪತಿ ಕಾಲು ಸಾಕು. ಜೋಸ್ನವರು ಗೌರಮ್ಮಂಗೆ ಒಡವೆ ಎಲ್ಲ ಮಾಡ್ತಾ ಇದ್ದೇವೆ. ಹಿಂಗೆ ಮಾಡ್ತಾ ಇದ್ದೇವೆ. ಬೈತಲೆ ಮಾಡೋಳೆ ಇವಾಗ ಸರಕ್ಕೆ ಬೈತಲೆ ಅಂಟಿಸಿರೋದು, ಅದು ಎಲ್ಲ ಸೈಡಿಗೆ ಇದಾಗಿದೆ. ಅದನ್ನ ಬೈತಲೆ ಹಣೆ ಬೊಟ್ಟು ಅಂಟಿಸಿದಾಳೆ. ಇವಾಗ ಸವನ ಡೆಕೋರೇಟ್ ಮಾಡ್ತಾ ಇದ್ದಾಳೆ. ಓಲೆಗೆ ಮಾಡಲ್ವ ಜುಮ್ಕಿಗೆ? ಇಲ್ಲಿ ಕೆಳಗಡೆ ಇಲ್ಲಿ ಮಾಡು. ಬೆಳಗ್ಗೆ ಇಡೋಣ ಕಣಪ್ಪ. ಈಗ ಚಿಕನ್ ಪುರಿ ಬೇರೆ ತರಬೇಕಲ್ಲ ಹೋಗಿ. ಇವನಿಗೆ ಇವಾಗಲೇ ಎಲ್ಲ ಗಣಪತಿ ಅರೇಂಜ್ ಮಾಡಿಬಿಡ್ಬೇಕು. ಗೈಸ್ ಸನ್ಸೆಟ್ ಏನು ಸಾಕು. ನಾನು ಈ ಕಡೆ ಏನೋ ಪರ್ಪಲ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಕಡೆ ತಿರುಗಿದೆ. ವಾವ್, ತುಂಬ ದಿನ ಆಗಿತ್ತು. ನನ್ನ ತಮ್ಮ ನಂಗೆ ಎದುರಿಸ್ತಾನೆ ಗೈಸ್. ಏನು ಸಖತ್ತಾಗಿದೆ ಅಲ್ವಾ? ಕಾಣ್ತು. ಸರ್ ಬಾಯ್ ಸರ್, ಇನ್ನೊಂದು ಗಣಪತಿ ತರಕ್ಕೆ ಹೋಗ್ತಿದ್ದೆ. ಬಾಯ್ ಸರ್. ಬನ್ನಿ ಗೈಸ್, ನಾವು ಮನೆಗೆ ಹೋಗೋಣ. ಇಲ್ಲ, ನಾವು ಮನೆಗೆ ಹೊಂಟ್ವಿ. ನಾನು ಯೋಸ್ನ ಹಣೆ ಬಟ್ಟು ತೊಗೊಳಕ್ಕೆ ಅಂತ ಬಂದ್ವಿ. ವೈಟ್ ಸ್ಟೋನ್ ಚಿಕ್ಕ ಚಿಕ್ಕದ ಕಣಿ ಇಲ್ಲೇ ಇದೆಯಲ್ಲ. ಆ್ಯಂಡ್ ಇವೆರಡು ಕಲರ್, ಇದೊಂಥರ ರೆಡ್ ಅಲ್ಲ ಪಿಂಕ್ ಅಲ್ಲ ಏನೋ ಒಂಥರ ಇದೆ. ಆ್ಯಂಡ್ ದಿಸ್ ಇಸ್ ಗ್ರೀನ್. ಈ ಥರ ನಾನು ಎಲ್ಲಿ ತೊಗೊಂಡಿದ್ದೆ ಗೊತ್ತಾ? ಕೊಲ್ಲೂರಲ್ಲಿ ತೊಗೊಂಡೆ. ವೈಟ್ ಗೈಸ್, ಕೊಲ್ಲೂರಲ್ಲಿ ತೊಗೊಂಡಿದ್ದೆ. ಒಂಥರ ಯೆಲ್ಲೋ ಕಲರ್ ಒಂದು ತೊಗೊಂಡಿದ್ದೆ ಆ್ಯಂಡ್ ಕ್ರೀಮ್ ಕಲರ್. ಇವಾಗ ಇವೆರಡು ಚೆನ್ನಾಗಿದ್ದಾವೆ. 30 ರೂಪಾಯಿ ಇದು ಪರ್ ಡಜನ್. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡಿ ಇವಾಗಲೇ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಂದರೆ ಬೆಳಗ್ಗೆ ಮಾಡ್ತೀನಿ. ಸೊ ನೆಕ್ಸ್ಟು ಹಬ್ಬದ ವ್ಲಾಗ್ ಬರುತ್ತೆ. ಸೊ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.